ನೋಡಿ, ಕರಾವಳಿ ಮತ್ತೆ ಮಲೆನಾಡು ಭಾಗಗಳಲ್ಲಿ ಮಳೆಯ ಅವಾಂತರ ಜೋರಾಗಿರುವ ಹಿನ್ನೆಲೆಯಲ್ಲಿ ಈ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಹಾಗಾಗಿ ನದಿಗಳು ತುಂಬಿತು ಅಂತಂದ್ರೆ ತೋಟಗಳಿಗೆ ನುಗ್ಗೋದು ಜಾಸ್ತಿ. ಹಾಗಾಗಿ ಫಲ್ಗುಣಿ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಆಮೇಲೆ ಆ ನದಿಯಿಂದ ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಬೆಳೆ ಹಾನಿಯಂತೂ ಹೌದು, ಆದರೆ ನದಿ ಪ್ರದೇಶದಲ್ಲಿ ವಾಸಿಸೋರು ಅಥವಾ ತಗ್ಗು ಪ್ರದೇಶದಲ್ಲಿ ವಾಸ ಮಾಡೋರು ಬಹಳ ಹುಷಾರಾಗಿರಬೇಕು. ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ನೀರು ನುಗ್ತಾ ಇದೆ. ಮಂಗಳೂರಿನಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಫಲ್ಗುಣಿ ನೀರಿನ ಮಟ್ಟ. ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ನದಿಗಳು ತುಂಬಿ ಹರಿತಾ ಇವೆ. ನೋಡಿ, ಕರಾವಳಿ ಮತ್ತೆ ಮಲೆನಾಡು ಭಾಗಗಳಲ್ಲಿ ಮಳೆಯ ಅವಾಂತರ ಜೋರಾಗಿರುವ ಹಿನ್ನೆಲೆಯಲ್ಲಿ ಈ ನದಿಗಳು ಕೂಡ ತುಂಬಿ ಹರಿತಾ ಇವೆ. ಹಾಗಾಗಿ ನದಿಗಳು ತುಂಬಿತು ಅಂತಂದ್ರೆ ತೋಟಗಳಿಗೆ ನುಗ್ಗೋದು ಜಾಸ್ತಿ. ಹಾಗಾಗಿ ಫಲ್ಗುಣಿ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಆಮೇಲೆ ಆ ನದಿಯಿಂದ ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಬೆಳೆ ಹಾನಿಯಂತೂ ಹೌದು, ಆದರೆ ನದಿ ಪ್ರದೇಶದಲ್ಲಿ ವಾಸಿಸೋರು ಅಥವಾ ತಗ್ಗು ಪ್ರದೇಶದಲ್ಲಿ ವಾಸ ಮಾಡೋರು ಬಹಳ ಹುಷಾರಾಗಿರಬೇಕು. ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ನೀರು ನುಗ್ತಾ ಇದೆ. ಮಂಗಳೂರಿನಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಫಲ್ಗುಣಿ ನೀರಿನ ಮಟ್ಟ. ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ನದಿಗಳು ತುಂಬಿ ಹರಿತಾ ಇವೆ. ನೋಡಿ, ಕರಾವಳಿ ಮತ್ತೆ ಮಲೆನಾಡು ಭಾಗಗಳಲ್ಲಿ ಮಳೆಯ ಅವಾಂತರ ಜೋರಾಗಿರುವ ಹಿನ್ನೆಲೆಯಲ್ಲಿ ಈ ನದಿಗಳು ಕೂಡ ತುಂಬಿ ಹರಿತಾ ಇವೆ. ಹಾಗಾಗಿ ನದಿಗಳು ತುಂಬಿತು ಅಂತಂದ್ರೆ ತೋಟಗಳಿಗೆ ನುಗ್ಗೋದು ಜಾಸ್ತಿ. ಹಾಗಾಗಿ ಫಲ್ಗುಣಿ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಆಮೇಲೆ ಆ ನದಿಯಿಂದ ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಬೆಳೆ ಹಾನಿಯಂತೂ ಹೌದು, ಆದರೆ ನದಿ ಪ್ರದೇಶದಲ್ಲಿ ವಾಸಿಸೋರು ಅಥವಾ ತಗ್ಗು ಪ್ರದೇಶದಲ್ಲಿ ವಾಸ ಮಾಡೋರು ಬಹಳ ಹುಷಾರಾಗಿರಬೇಕು. ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ನೀರು ನುಗ್ತಾ ಇದೆ. ಮಂಗಳೂರಿನಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಫಲ್ಗುಣಿ ನೀರಿನ ಮಟ್ಟ. ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ನದಿಗಳು ತುಂಬಿ ಹರಿತಾ ಇವೆ. ನೋಡಿ, ಕರಾವಳಿ ಮತ್ತೆ ಮಲೆನಾಡು ಭಾಗಗಳಲ್ಲಿ ಮಳೆಯ ಅವಾಂತರ ಜೋರಾಗಿರುವ ಹಿನ್ನೆಲೆಯಲ್ಲಿ ಈ ನದಿಗಳು ಕೂಡ ತುಂಬಿ ಹರಿತಾ ಇವೆ. ಹಾಗಾಗಿ ನದಿಗಳು ತುಂಬಿತು ಅಂತಂದ್ರೆ ತೋಟಗಳಿಗೆ ನುಗ್ಗೋದು ಜಾಸ್ತಿ. ಹಾಗಾಗಿ ಫಲ್ಗುಣಿ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಆಮೇಲೆ ಆ ನದಿಯಿಂದ ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಬೆಳೆ ಹಾನಿಯಂತೂ ಹೌದು, ಆದರೆ ನದಿ ಪ್ರದೇಶದಲ್ಲಿ ವಾಸಿಸೋರು ಅಥವಾ ತಗ್ಗು ಪ್ರದೇಶದಲ್ಲಿ ವಾಸ ಮಾಡೋರು ಬಹಳ ಹುಷಾರಾಗಿರಬೇಕು. ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ನೀರು ನುಗ್ತಾ ಇದೆ. ಮಂಗಳೂರಿನಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಫಲ್ಗುಣಿ ನೀರಿನ ಮಟ್ಟ. ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ನದಿಗಳು ತುಂಬಿ ಹರಿತಾ ಇವೆ.
ನೋಡಿ, ಕರಾವಳಿ ಮತ್ತೆ ಮಲೆನಾಡು ಭಾಗಗಳಲ್ಲಿ ಮಳೆಯ ಅವಾಂತರ ಜೋರಾಗಿರುವ ಹಿನ್ನೆಲೆಯಲ್ಲಿ ಈ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಹಾಗಾಗಿ ನದಿಗಳು ತುಂಬಿತು ಅಂತಂದ್ರೆ ತೋಟಗಳಿಗೆ ನುಗ್ಗೋದು ಜಾಸ್ತಿ. ಹಾಗಾಗಿ ಫಲ್ಗುಣಿ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಆಮೇಲೆ ಆ ನದಿಯಿಂದ ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಬೆಳೆ ಹಾನಿಯಂತೂ ಹೌದು, ಆದರೆ ನದಿ ಪ್ರದೇಶದಲ್ಲಿ ವಾಸಿಸೋರು ಅಥವಾ ತಗ್ಗು ಪ್ರದೇಶದಲ್ಲಿ ವಾಸ ಮಾಡೋರು ಬಹಳ ಹುಷಾರಾಗಿರಬೇಕು. ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ನೀರು ನುಗ್ತಾ ಇದೆ. ಮಂಗಳೂರಿನಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಫಲ್ಗುಣಿ ನೀರಿನ ಮಟ್ಟ. ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ನದಿಗಳು ತುಂಬಿ ಹರಿತಾ ಇವೆ. ನೋಡಿ, ಕರಾವಳಿ ಮತ್ತೆ ಮಲೆನಾಡು ಭಾಗಗಳಲ್ಲಿ ಮಳೆಯ ಅವಾಂತರ ಜೋರಾಗಿರುವ ಹಿನ್ನೆಲೆಯಲ್ಲಿ ಈ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಹಾಗಾಗಿ ನದಿಗಳು ತುಂಬಿತು ಅಂತಂದ್ರೆ ತೋಟಗಳಿಗೆ ನುಗ್ಗೋದು ಜಾಸ್ತಿ. ಹಾಗಾಗಿ ಫಲ್ಗುಣಿ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಆಮೇಲೆ ಆ ನದಿಯಿಂದ ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಬೆಳೆ ಹಾನಿಯಂತೂ ಹೌದು, ಆದರೆ ನದಿ ಪ್ರದೇಶದಲ್ಲಿ ವಾಸಿಸೋರು ಅಥವಾ ತಗ್ಗು ಪ್ರದೇಶದಲ್ಲಿ ವಾಸ ಮಾಡೋರು ಬಹಳ ಹುಷಾರಾಗಿರಬೇಕು. ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ನೀರು ನುಗ್ತಾ ಇದೆ. ಮಂಗಳೂರಿನಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಫಲ್ಗುಣಿ ನೀರಿನ ಮಟ್ಟ. ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ನದಿಗಳು ತುಂಬಿ ಹರಿತಾ ಇವೆ. ನೋಡಿ, ಕರಾವಳಿ ಮತ್ತೆ ಮಲೆನಾಡು ಭಾಗಗಳಲ್ಲಿ ಮಳೆಯ ಅವಾಂತರ ಜೋರಾಗಿರುವ ಹಿನ್ನೆಲೆಯಲ್ಲಿ ಈ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಹಾಗಾಗಿ ನದಿಗಳು ತುಂಬಿತು ಅಂತಂದ್ರೆ ತೋಟಗಳಿಗೆ ನುಗ್ಗೋದು ಜಾಸ್ತಿ. ಹಾಗಾಗಿ ಫಲ್ಗುಣಿ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಆಮೇಲೆ ಆ ನದಿಯಿಂದ ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಬೆಳೆ ಹಾನಿಯಂತೂ ಹೌದು, ಆದರೆ ನದಿ ಪ್ರದೇಶದಲ್ಲಿ ವಾಸಿಸೋರು ಅಥವಾ ತಗ್ಗು ಪ್ರದೇಶದಲ್ಲಿ ವಾಸ ಮಾಡೋರು ಬಹಳ ಹುಷಾರಾಗಿರಬೇಕು. ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ನೀರು ನುಗ್ತಾ ಇದೆ. ಮಂಗಳೂರಿನಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಫಲ್ಗುಣಿ ನೀರಿನ ಮಟ್ಟ. ತಗ್ಗು ಪ್ರದೇಶ ಹಾಗೂ ತೋಟಗಳಿಗೆ ನೀರು ನುಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ನದಿಗಳು ತುಂಬಿ ಹರಿತಾ ಇವೆ.